ಅವರು ಬರೋಬ್ಬರಿ 22 ವರ್ಷದ ಹಿಂದೆ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ಕೂಡಿಟ್ಟ ಹಣದಲ್ಲಿ ನಿವೇಶನ ಖರೀದಿಸಿದರು. ಪುಟ್ಟ ಮನೆ ಜೊತೆ ಸ್ಟುಡಿಯೋ ಮತ್ತು ಚಿಲ್ಲರೆ ಅಂಗಡಿಯಲ್ಲಿ ಬದುಕು ಕಟ್ಟಿಕೊಂಡಿದ್ರು. ಇತ್ತೀಚೆಗೆ ಹಳೆ ಕಟ್ಟಡ ತೆರವುಗೊಳಿಸಿ ಹೊಸ ಕಟ್ಟಡ ನಿರ್ಮಿಸ್ತಾ ಇದ್ರು. ಆದರೆ ಇತ್ತೀಚೆಗೆ ಕೆಲ ಅಪರಿಚಿತ ವ್ಯಕ್ತಿಗಳು ನಕಲಿ ದಾಖಲೆಯನ್ನು ಸೃಷ್ಟಿಸಿ ಗೂಂಡಾಗಿರಿ ನಡೆಸ್ತಾ ಇದ್ರು. ಪೊಲೀಸರು ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂದು ನೊಂದು ಕುಟುಂಬ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. 22 ವರ್ಷದ ಹಿಂದೆ ಖರೀದಿ ಮಾಡಿದ ನಿವೇಶನ ಕಬ್ಜೆ ಯತ್ನ ಆರೋಪ. ಮನೆ ನಿರ್ಮಾಣಕ್ಕೆ ಅಡ್ಡಿಪಡಿಸಿ ಅಪರಿಚಿತ ಗೂಂಡಾಗಳಿಂದ ಬೆದರಿಕೆ. ಕೋರ್ಟ್ ಆದೇಶವಿದ್ರೂ ಗೂಂಡಾಗಳಿಗೆ ಪೊಲೀಸರು ಸಾಥ್ ಆರೋಪ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಶಾಂತಿಪುರ ಗ್ರಾಮದ ಖಾತಾ ನಂಬರ್ 256 ಅಸೆಸ್ಮೆಂಟ್ ನಂಬರ್ 30/1 ನಿವೇಶನವನ್ನು ಉಳಿಸಿಕೊಳ್ಳಲು ರಾಜ ಮತ್ತು ಅಮೃತ ಕುಟುಂಬ ಇಂದು ಕಂಡವರ ನೆರವು ಬೇಡುತ್ತಿದೆ. ನಮಗೆ ಪ್ರಾಣ ಬೆದರಿಕೆ ಇದ್ದು ನಮ್ಮ ಜೀವನಾಧಾರವಾದ ನಿವೇಶನವನ್ನು ಉಳಿಸಿಕೊಡಿ ಎಂದು ಈ ಕುಟುಂಬ ಕಣ್ಣೀರಿಡುತ್ತಿದೆ. ಜಗದೀಶ್ ಮತ್ತು ಲೋಹಿತ್ ಎಂಬುವವರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಈ 30-40 ಅಳತೆಯ ನಿವೇಶನ ನಮಗೆ ಸೇರಿದ್ದು ಎಂದು ನಿತ್ಯ ತೊಂದರೆ ಕೊಡುತ್ತಿದ್ದಾರೆ. ಮಹಿಳೆಯರು ಸೇರಿದಂತೆ ಅಪರಿಚಿತ ಗೂಂಡಾಗಳು ನಿತ್ಯ ಮನೆ ನಿರ್ಮಾಣ ಕೆಲಸಕ್ಕೆ ಅಡ್ಡಿಪಡಿಸ್ತಾ ಇದ್ದು ಪ್ರಶ್ನೆ ಮಾಡಿದರೆ ಇಡೀ ಕುಟುಂಬದ ಮೇಲೆ ಹಲ್ಲೆ ನಡೆಸಿ ಕೊಲೆ ಬೆದರಿಕೆ ಹಾಕುತ್ತಿದ್ದಾರೆ. ಇಷ್ಟೆಲ್ಲ ದೌರ್ಜನ್ಯ ನಡೀತಾ ಇದ್ರೂ ಪೊಲೀಸರು ಯಾವುದೇ ಕ್ರಮ ವಹಿಸುತ್ತಿಲ್ಲ ಎನ್ನುವುದು ಸಂತ್ರಸ್ತರ ಗಂಭೀರ ಆರೋಪ. ಬದಲಿಗೆ ಗೂಂಡಾಗಳ ಪರವಾಗಿ ನಿಂತು ಮನೆ ಖಾಲಿ ಮಾಡಿ ಎಂದು ಪೊಲೀಸರೇ ಈ ಕುಟುಂಬಕ್ಕೆ ಧಮಕಿ ಹಾಕುತ್ತಿದ್ದಾರೆ ಎನ್ನಲಾಗಿದೆ. ನಮಗೆ ಪರಪ್ಪನ ಅಗ್ರಹಾರ ಪೊಲೀಸರಿಂದ ನ್ಯಾಯ ಮತ್ತು ರಕ್ಷಣೆ ಸಿಗುತ್ತಿಲ್ಲ. ನಮಗೆ ಹೀಗೆಯೇ ತೊಂದರೆ ನೀಡಿದರೆ ಇಡೀ ಕುಟುಂಬ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ರಾಜ ಕುಟುಂಬ ತಮ್ಮ ಅಳಲನ್ನು ತೋಡಿಕೊಂಡಿದೆ. ಈ ಜಾಗ ಬಿಟ್ಟರೆ ನಾವು ಹೋಗೋಕ್ಕಾಗಲ್ಲ. ಜಾಗ ಖಾಲಿ ಮಾಡಿದ್ರೆ ರೌಡಿಗಳು ಬಂದು ಜೀವ ಇರಬೇಕಾ ಬೇಡವ, ಜೀವ ಎತ್ತು ಬಿಡ್ತೀನಿ ಅಂತ ಗಲಾಟೆ ಮಾಡ್ತಾರೆ. ನಮಗೆ ದಯವಿಟ್ಟು ನಮಗೆ ಸಹಾಯ ಮಾಡಿ. ನಮಗೆ ಜಾಗ ಅದಕ್ಕೆ ಕಿತ್ಕೊಂಡ್ರೆ ನಾವು ಕುಟುಂಬ ಸಮಯನ ನಾವು ವಿಷ ಕೊಟ್ಟು ಈ ಜಾಗನೇ ತಿರುಗಿಬಿಟ್ಟಿವಿ. ಅದಕ್ಕೆ ನಾವು ಹತ್ರ ಪೊಲೀಸ್ ಯಾರು ನಮಗೆ ಸಹಾಯ ಮಾಡಿಲ್ವೋ ಪೊಲೀಸ್ ಅವ್ರ ಹೆಸರೆಲ್ಲ ಬರೆದುಬಿಟ್ಟು ನಾನು ಈ ಜಾಗನೇ ವಿಷ ಕೊಟ್ಟು ಸಾಯಿಸ್ಬಿಡ್ತೀನಿ, ಸತ್ತೋಗ್ಬಿಡ್ತೀನಿ. ಶಾಂತಿಪುರ ನಿವಾಸಿಯಾದ ರಾಜ ಅವರು 2004ರಲ್ಲಿ ಈ ನಿವೇಶನವನ್ನು ನಂಜುಂಡಪ್ಪ, ನಾರಾಯಣ ರೆಡ್ಡಿ ಮತ್ತು ರಾಣಿಯಮ್ಮರಿಂದ ಕಾನೂನುಬದ್ಧವಾಗಿ ಖರೀದಿ ಮಾಡಿದ್ದರು. ಅಂದಿನಿಂದ ಅದೇ ನಿವಾಸನದಲ್ಲಿ ಪುಟ್ಟ ಮನೆ, ಸ್ಟುಡಿಯೋ ಮತ್ತು ಚಿಲ್ಲರೆ ಅಂಗಡಿ ನಡೆಸಿಕೊಂಡು ಗೌರವಯುತವಾಗಿ ಜೀವನ ಸಾಗಿಸುತ್ತಿದ್ದರು. ಇತ್ತೀಚೆಗೆ ಹಳೆ ಕಟ್ಟಡ ಶಿಥಿಲವಾದ್ದರಿಂದ ಅದನ್ನು ನೆಲಸಮ ಮಾಡಿ ಹೊಸದಾಗಿ ಕಟ್ಟಡ ನಿರ್ಮಾಣ ಮಾಡಲು ಶುರು ಮಾಡಿದರು. ಆದರೆ ಕಟ್ಟಡ ಕಾಮಗಾರಿ ಆರಂಭವಾಗುತ್ತಿದ್ದಂತೆ ಜಗದೀಶ್ ಮತ್ತು ಲೋಹಿತ್ ಗೂಂಡಾಗಳನ್ನು ಕಳಿಸಿ ಕೆಲಸ ನಿಲ್ಲಿಸುವಂತೆ ಅಡ್ಡಿಪಡಿಸುತ್ತಿದ್ದಾರೆ. ಆವಾಗ ಸೀಟು ಮನೆ ಇತ್ತು. ಸೀಟು ಮನೆ ಇವಾಗ ಇಷ್ಟು ವರ್ಷ ಮೇಂಟೈನ್ ಮಾಡ್ತಾ ಇದ್ವಿ. ಮಳೆ ಬಿದ್ದು ಎಲ್ಲ ಸೋರಿ ಕೆಳಗಡೆ ಹೋದ ಮೇಲೆ ಹೊಡೆದಾಕ್ಬಿಟ್ಟು ಬೋರ್ ಹಾಕಿ ಮತ್ತೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಕಟ್ತಾ ಇದ್ದೆ. ಆವಾಗ ಇವಾಗ ಬಂದ್ಬಿಟ್ಟು ರೆವಡಿಯವರು ಡೈಲಿ ಬರ್ತಾರೆ, 10 ಜನ 10 ಲೇಡೀಸ್ ಬರ್ತಾರೆ, ಹೊಡಿತೀನಿ ಸಾಯಿಸ್ತೀನಿ ಅಂತಾರೆ. ಈ ಕಿರುಕುಳದ ವಿರುದ್ಧ ರಾಜ ಅವರು ನ್ಯಾಯಾಲಯದ ಮೆಟ್ಟಿಲೇರಿದ್ದರು. ಕೋರ್ಟ್ ಕೂಡ ಜಗದೀಶ್, ಲೋಹಿತ್ ಮತ್ತು ಸಂಗಡಿಗರು ಈ ನಿವೇಶನಕ್ಕೆ ಅತಿಕ್ರಮ ಪ್ರವೇಶ ಮಾಡಬಾರದು ಮತ್ತು ಇವರ ಅನುಭವಕ್ಕೆ ತೊಂದರೆ ಕೊಡಬಾರದು ಎಂದು ಇಂಜೆಕ್ಷನ್ ಆರ್ಡರ್ ನೀಡಿದೆ. ಕೋರ್ಟ್ ಆದೇಶ ಕೈಯಲ್ಲಿದ್ದರೂ ಗೂಂಡಾಗಿರಿ ಮಾತ್ರ ನಿಂತಿಲ್ಲ. ಈ ಬಗ್ಗೆ ಪರಪ್ಪನ ಅಗ್ರಹಾರ ಪೊಲೀಸರಿಗೆ ದೂರು ನೀಡಿದರೆ ಅವರು ವಂಚಕರಿಗೆ ನೆರವು ನೀಡಿ ನಮ್ಮನ್ನೇ ಎದುರಿಸುತ್ತಿದ್ದಾರೆ ಎಂದು ರಾಜ ಅವರ ಪತ್ನಿ ಅಮೃತ ಕಣ್ಣೀರು ಹಾಕಿದ್ದಾರೆ. ಒಟ್ನಲ್ಲಿ 2004ರಲ್ಲಿ ಖರೀದಿ ಮಾಡಿ ನೆಲೆ ನಿಂತಿದ್ದ ಕುಟುಂಬಕ್ಕೆ ನಕಲಿ ದಾಖಲೆ ಸೃಷ್ಟಿಸಿಕೊಂಡು ಗೂಂಡಾಗಳು ತೊಂದರೆ ನೀಡುತ್ತಾ ಇದ್ರು. ಪರಪ್ಪನ ಅಗ್ರಹಾರ ಪೊಲೀಸರು ಮಾತ್ರ ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಿಸುವ ಕೆಲಸ ಮಾಡುತ್ತಿಲ್ಲ. ಇನ್ನಾದರೂ ಹಿರಿಯ ಪೊಲೀಸ್ ಅಧಿಕಾರಿಗಳು ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಿಸುತ್ತಾರಾ ಎಂಬುದನ್ನು ನಾವೆಲ್ಲ ಕಾದು ನೋಡಬೇಕಿದೆ. ಅಂಬರೀಶ್, ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.